ಇದು ಫಸ್ಟ್ ವೀಕ್ ಶೆಡ್ಯೂಲ್ ಆಗಿರುತ್ತೆ ಗೈಸ್. ನಿಮಗೆ 6 ವೀಕ್‌ದು ಶೆಡ್ಯೂಲ್ ನಾನು ಕೊಡ್ತೀನಿ ಇವಾಗ. ಇದನ್ನ ಫಾಲೋ ಅಪ್ ಮಾಡಿ 100% ನೀವು 22 ರಿಂದ 23 ನಿಮಿಷದಲ್ಲಿ 5 ಕಿಲೋಮೀಟರ್‌ನ ಕಂಪ್ಲೀಟ್ ಮಾಡಬಹುದು. SSC ಎಸ್ಪಿರೆಂಟ್ಸ್‌ಗೆಲ್ಲ ಜೈ ಹಿಂದ್. ಇನ್ನೇನು ರಿಟರ್ನ್ ಎಕ್ಸಾಮ್ ಮುಗಿಯೋಕ್ಕೆ ಬಂತು. ನೆಕ್ಸ್ಟ್ ಸ್ಟೆಪ್ಪು ಫಿಸಿಕಲಲ್ಲಿ ಮೊದಲು PET ಇರುತ್ತೆ. PET ಆದಮೇಲೆ PST ಇರುತ್ತೆ. PETಯಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 24 ನಿಮಿಷದೊಳಗಡೆ ಕ್ಲಿಯರ್ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. 8.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದಾದಮೇಲೆ ನಿಮಗೆ PST ಇರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದ್ರ ಬಗ್ಗೆ ಎಲ್ಲ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಹೈಟು, ವೆಯ್ಟು, ಚೆಸ್ಟ್ ಎಲ್ಲ ಎಷ್ಟಿರಬೇಕು ಅಂತ ನಿಮಗೆ ಇವಾಗಲೇ ಗೊತ್ತಿರುತ್ತೆ. ಫಿಸಿಕಲ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿ ಸರ್. ಯಾವ ಥರ ರನ್ನಿಂಗ್ ಮಾಡಬೇಕು, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಯಾವ ಥರ ಶೂಸ್ ಯೂಸ್ ಮಾಡಬೇಕು, ಡಯಟ್ ಹೇಗೆ ತೊಗೋಬೇಕು, ಪ್ರಾಪರ್ ಪ್ರಾಕ್ಟೀಸ್ ಮಾಡೋದು ಹೇಗೆ, 5 ಕಿಲೋಮೀಟರ್ನ 24 ನಿಮಿಷದೊಳಗಡೆ ಓಡೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ಆಗಿ ವಿಡಿಯೋನ ಮಾಡಿ ಸರ್ ಅಂತ ತುಂಬ ಕಮೆಂಟ್ಗಳು ಬರ್ತಾ ಇತ್ತು. ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ 5 ಕಿಲೋಮೀಟರ್ನ 22 ನಿಮಿಷದಲ್ಲಿ ಹೇಗೆ ಓಡಬೇಕು, ಫೀಮೇಲ್ ಕ್ಯಾಂಡಿಡೇಟ್ಸ್ ಆದರೆ 1600 ಮೀಟರ್ನ 7.5-8 ನಿಮಿಷದಲ್ಲಿ ಹೇಗೆ ಕಂಪ್ಲೀಟ್ ಮಾಡಬೇಕು, ಶೂಸ್ ಯಾವ ಥರ ಯೂಸ್ ಮಾಡಬೇಕು, ಮತ್ತು ರೋಡಲ್ಲಿ ರನ್ನಿಂಗ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಇಂಜುರಿ ಏನಕ್ಕಾಗುತ್ತೆ, ಸಿಂಬೇನ್ ತುಂಬ ಮಕ್ಳಿಗೆ ಆಗ್ತಾ ಇರುತ್ತೆ. ಸಿಂಬೇನ್ ಆಗೋದಕ್ಕೆ ಕಾರಣ ಏನು, ಅದನ್ನ ತಪ್ಪಿಸೋದು ಹೇಗೆ, ಸಿಂಬೇನ್ ಸೊಲ್ಯೂಷನ್ ಏನು, ಲೆಗ್ ಪೇಯ್ನು, ಬಾಡಿ ಪೇಯ್ನು, ಜಾಯಿಂಟ್ ಪೇಯ್ನ್ಗಳೆಲ್ಲ ಬಂದರೆ ಏನು ಮಾಡಬೇಕು, ಡೈಲಿ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಯಾವುದೇ ಸ್ಟ್ರೆಚಿಂಗ್ ಮಾಡೋದಿಲ್ಲ, ರನ್ನಿಂಗ್ ಆದಮೇಲೆ ರಿಲ್ಯಾಕ್ಸ್ ಮಾಡೋದಿಲ್ಲ, ಜಾಗ್ ಮಾಡೋದಿಲ್ಲ, ಸುಮ್ಮನೆ ಹೆಂಗೆ ಬೇಕೋ ಹಂಗೆ ರನ್ನಿಂಗ್ನ ಮಾಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಇದು ಅಥ್ಲೆಟಿಕ್ಸ್ ಸರ್ಟಿಫಿಕೇಟ್. CRPF ಅಲ್ಲಿ 10 ವರ್ಷ ಸ್ಪೋರ್ಟ್ಸಲ್ಲಿದ್ದೆ ಗೈಸ್, ಅಥ್ಲೆಟಿಕ್ಸ್ ಟೀಮಲ್ಲಿ. ನಂದು ಇವೆಂಟು 800 ಮೀಟ್ರ್ ಮತ್ತು 1500 ಮೀಟ್ರ್ ಆಗಿತ್ತು, ಮತ್ತು 5 ಕಿಲೋಮೀಟ್ರು ಕ್ರಾಸ್ ಕಂಟ್ರಿ ಎಲ್ಲ ಓಡ್ತಾ ಇದ್ದೆ. ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರೋದು 1500 ಮೀಟ್ರದ್ದು ಗೈಸ್. 1500 ಮೀಟ್ರ್ ಟೈಮಿಂಗ್ ನೋಡಿ, 3 ನಿಮಿಷ 59 ಸೆಕೆಂಡಲ್ಲಿ ಓಡಿದ್ದೀನಿ. 2013ನೇ ಇಸ್ವಿದು. ನಾನು ಈ ಸರ್ಟಿಫಿಕೇಟ್ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಕೂಡ ಇಂಪ್ರೆಸ್ ಆಗಲಿ, ಮತ್ತು ನಾನು ಹೇಳೋಂಥ ರನ್ನಿಂಗ್ ಟಿಪ್ಸ್ನ ಫಾಲೋ ಮಾಡಲಿ ಅಂತ. ಸುಮ್ಮನೆ ಹೇಳಿದ್ರೆ ಯಾರು ನೋಡಲ್ಲ, ಪ್ರೂಫ್ ಜೊತೆ ತೋರಿಸಿದ್ರೆ ಎಲ್ಲರೂ ನೋಡ್ತಾರೆ, ಇವ್ರು ಚೆನ್ನಾಗಿ ಓಡಿದ್ದಾರೆ, ಟೈಮಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಒಳ್ಳೆ ವರ್ಕೌಟ್ ಕೂಡ ಹೇಳ್ತಾರೆ, ಒಳ್ಳೆ ಟಿಪ್ಸ್ ಕೂಡ ಹೇಳ್ತಾರೆ ಅಂತ ಇಂಪ್ರೆಸ್ ಆಗಿ ಎಲ್ಲರೂ ನೋಡ್ತಾರೆ. ಹಾಗಾಗಿ ಸರ್ಟಿಫಿಕೇಟ್ನ ತೋರಿಸ್ತಾ ಇದ್ದೀನಿ ಅಷ್ಟೇ, ಅದರ್ವೈಸ್ ತೋರಿಸೋ ಅವಶ್ಯಕತೆ ಏನಿರಲಿಲ್ಲ. ಇದು ಫಸ್ಟ್ ವೀಕ್ ಶೆಡ್ಯೂಲ್ ಆಗಿರುತ್ತೆ ಗೈಸ್. ನಿಮಗೆ 6 ವೀಕ್‌ದು ಶೆಡ್ಯೂಲ್ ನಾನು ಕೊಡ್ತೀನಿ ಇವಾಗ. ಇದನ್ನ ಫಾಲೋ ಅಪ್ ಮಾಡಿ 100% ನೀವು 22 ರಿಂದ 23 ನಿಮಿಷದಲ್ಲಿ 5 ಕಿಲೋಮೀಟರ್‌ನ ಕಂಪ್ಲೀಟ್ ಮಾಡಬಹುದು. ಮಂಡೇ 2 ರಿಂದ 3 ಕಿಲೋಮೀಟರ್ ರನ್ನಿಂಗ್ ಮಾಡಿ ಕಂಟಿನ್ಯೂ ಆಗಿ ನಾರ್ಮಲ್ ಸ್ಪೀಡು. ಟ್ಯೂಸ್ಡೇ 2 ಕಿಲೋಮೀಟರ್ ರನ್ನಿಂಗ್ ಮಾಡಿ, ಅದಾದಮೇಲೆ 150 ಮೀಟರ್ ಫಾಸ್ಟ್ ರನ್ನಿಂಗು 10 ರೆಪಿಟೇಷನ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ವೆಡ್ನೆಸ್ಡೇ ವಾರ್ಮ್ ಅಪ್ ಮಾಡಿ ಚೆನ್ನಾಗಿ, ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹಂಗೆ. ಅದಾದಮೇಲೆ ಎಕ್ಸಸೈಸ್ ಮಾಡಿ. ಅದಾದಮೇಲೆ 400 ಮೀಟ್ರ್ ಫಾಸ್ಟು, 200 ಮೀಟ್ ಜಾಗಿಂಗು. ಇದನ್ನು 5 ರೆಪಿಟೇಷನ್ಸ್ ಮಾಡಿ. ಟೈಮಿಂಗ್ ಎಲ್ಲ ಏನು ಚೆಕ್ ಮಾಡೋಕೆ ಹೋಗಬೇಡಿ, ಜಸ್ಟ್ ಇಲ್ಲಿ ಡಿಸ್ಟೆನ್ಸ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟು ಥರ್ಸ್ಡೇ ವಾರ್ಮ್ ಅಪ್ಪು, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ಮತ್ತು ಸ್ಟೆಪ್ ರನ್ ಮಾಡಿ. ಇದರಲ್ಲಿ ನಿಮಗೆಲ್ಲೂ ಸ್ಟೆಪ್ಸ್ ಸಿಗಲಿಲ್ಲ ಅಂದರೆ ಹಿಲ್ ರನ್ನ ಮಾಡಿ. ರೋಡ್ಗಳಲ್ಲಿ ಡೌನ್ ಸೈಡಿಂದ ಅಪ್ ಸೈಡ್ಗೆ ಓಡ್ತಾರಲ್ಲ, ಅದನ್ನು ಹಿಲ್ ರನ್ನಿಂಗ್ ಅಂತಾರೆ. ಅದನ್ನು ಮಾಡೋದ್ರಿಂದ ಸ್ಟ್ರೆಂತ್ ಬರುತ್ತೆ. ನೆಕ್ಸ್ಟು ಫ್ರೈಡೇ 2 ಕಿಲೋಮೀಟ್ರ್ ಪೇಸ್ ರನ್ನಿಂಗ್ನ ಮಾಡಿ. ಅಂದರೆ ಕಂಟಿನ್ಯೂ ಆಗಿ 2 ಕಿಲೋಮೀಟ್ರನ್ನ ಓಡಬೇಕು. ಇದರಲ್ಲಿ ಟೈಮಿಂಗ್ ನೋಡಿ, 11 ನಿಮಿಷದಲ್ಲಿ ನೀವು ಕವರ್ ಮಾಡಿ, ಅಂದರೆ 5.5 ನಿಮಿಷಕ್ಕೆ 1 ಕಿಲೋಮೀಟ್ರು. ಮತ್ತು ಸಾಟರ್ಡೆ 8 ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡಿ. ಟೈಮಿಂಗ್ ಚೆಕ್ ಮಾಡಬೇಡಿ, ಕಂಟಿನ್ಯೂ ಆಗಿ ಓಡಿ ಗಾಯ್ಸ್. ಸೆಕೆಂಡ್ ವೀಕ್ ವರ್ಕೌಟು, ಮಂಡೇ 1 ಕಿಲೋಮೀಟ್ರ್ ಜಾಗಿಂಗ್ ಮಾಡಿ, ವಾರ್ಮ್ ಅಪ್ ಮಾಡಿ. ಅದಾದಮೇಲೆ 1 ಕಿಲೋಮೀಟ್ರದ್ದು 4 ರಿಪಿಟೇಷನ್ ಮಾಡಬೇಕು. ಟೈಮಿಂಗು 5 ನಿಮಿಷ 15 ಸೆಕೆಂಡು. 1 ಕಿಲೋಮೀಟ್ರ್ ವರ್ಕೌಟ್ ಆದಮೇಲೆ ನೀವು 1 ರಿಂದ 2 ನಿಮಿಷ ರೆಸ್ಟ್ ಮಾಡಿ. ಅದೇ ಥರ 2ನೇ ಕಿಲೋಮೀಟ್ರ್, 3ನೇ ಕಿಲೋಮೀಟ್ರು, 4 ಕಿಲೋಮೀಟ್ರ್ ಈ ಥರ ರೆಸ್ಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿ. ಟೈಮಿಂಗ್ ನೋಡಿ, ಇಲ್ಲಿ 5 ನಿಮಿಷ 15 ಸೆಕೆಂಡು ಟೈಮಿಂಗು, ನೆನಪಲ್ಲಿ ಇಟ್ಕೊಳ್ಳಿ. ಟ್ಯೂಸ್ಡೇ ಹಿಲ್ ರನ್ನಿಂಗ್ ಮಾಡಿ, ಅಥವಾ ಸ್ಟೆಪ್ ರನ್ನಿಂಗು, ವೆಯ್ಟ್ ರನ್ನಿಂಗು, ಇದು 3ರಲ್ಲಿ ಯಾವುದಾದ್ರೂ ಮಾಡಿ. ಸ್ಟ್ರೆಂತ್ ಟ್ರೈನಿಂಗ್ ಇದು. ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ಥೈ ಮಸಲ್ ಇಂಪ್ರೂವ್ ಆಗುತ್ತೆ, ರನ್ನಿಂಗಿಗೆ ಒಳ್ಳೆ ಪವರ್ ಬರುತ್ತೆ. ವೆಡ್ನೆಸ್ಡೇ 3 ಕಿಲೋಮೀಟ್ರ್ ಪೇಸ್ ರನ್ನಿಂಗು. ಟೈಮಿಂಗು 6 ರಿಂದ 7 ನಿಮಿಷದಲ್ಲಿ 1 ಕಿಲೋಮೀಟ್ರನ್ನ ಕವರ್ ಮಾಡಬೇಕಾಗುತ್ತೆ. ಲಾಸ್ಟ್ ವೀಕು 2 ಕಿಲೋಮೀಟ್ರ್ ಕೊಟ್ಟಿದ್ದೆ.
ಥರ್ಸ್ಡೇ ರನ್ನಿಂಗ್ ABC ಡ್ರಿಲ್ಲು, ಆಲ್ ಬಾಡಿ ಸ್ಟ್ರೆಚಿಂಗ್ ಎಕ್ಸಸೈಸು ಮತ್ತು ಲಾಸ್ಟಲ್ಲಿ 1 ಕಿಲೋಮೀಟರ್ ಜಾಗಿಂಗ್ ಮಾಡಿ ರಿಲ್ಯಾಕ್ಸ್ ರನ್ನಿಂಗು. ರನ್ನಿಂಗ್ ABC ಡ್ರಿಲ್ ಅಂದರೆ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ, ನಿಮಗೆ ಶಾರ್ಟ್ಸಲ್ಲಿ ಸಿಗುತ್ತೆ. ಫ್ರೈಡೇ ಎಂಡ್ಯೂರೆನ್ಸ್ ರನ್ನಲ್ಲಿ 500 ಮೀಟರ್ ಸ್ಲೋ, 500 ಮೀಟರ್ ಫಾಸ್ಟ್ ರನ್ನ ಮಾಡಬೇಕು. ನೀವು 10 ರಿಂದ 15 ನಿಮಿಷ ಇದನ್ನು ಮಾಡಿ. ನೆಕ್ಸ್ಟ್ ಸಾಟರ್ಡೆ 10 ಕಿಲೋಮೀಟರ್ ಲಾಂಗ್ ರನ್ನಿಂಗು, ಟೈಮಿಂಗ್ ಏನು ಬೇಡ, ಲಾಂಗ್ ರನ್ನಿಂಗ್ನ ಮಾಡಿ. ನೆಕ್ಸ್ಟು ಥರ್ಡ್ ವೀಕಲ್ಲಿ ಮಂಡೇ ವಾರ್ಮ್ ಅಪ್ ಮಾಡಿ, ಅದಾದಮೇಲೆ ಸೇಮ್ 1 ಕಿಲೋಮೀಟರ್ದು 5, ಲಾಸ್ಟ್ ವೀಕಲ್ಲಿ 4 ಕೊಟ್ಟಿದ್ದೆ, ಇವಾಗ ಒಂದು ಜಾಸ್ತಿ ಆಗಿದೆ, 5 ನಿಮಿಷ 15 ಸೆಕೆಂಡು ಟೈಮ್ ಸೇಮ್ ಇದೆ. ಟ್ಯೂಸ್ಡೇ ಸೇಮ್ ಇದೆ ವರ್ಕೌಟು. ವೆಡ್ನೆಸ್ಡೇ 10 ಕಿಲೋಮೀಟರ್ ಲಾಂಗ್ ರನ್ನಿಂಗ್ ಮಾಡಿ, ಇಲ್ಲಿ ಲಾಂಗ್ ರನ್ನಿಂಗ್ ಆ್ಯಡ್ ಆಯಿತು ನೋಡಿ. ನೆಕ್ಸ್ಟು ಥರ್ಸ್ಡೇ 2 ಕಿಲೋಮೀಟರ್ ರನ್ನಿಂಗ್ ಮಾಡಿ, ರನ್ನಿಂಗ್ ABC ಸ್ಟ್ರೆಚಿಂಗ್ ಎಕ್ಸಸೈಸ್ ಇದು ಕೂಡ ಸೇಮ್ ಇದೆ. ABC ಡ್ರಿಲ್ ಏನಕ್ಕೆ ಮಾಡ್ತೀವಂದರೆ ರನ್ನಿಂಗು ಸ್ಪೀಡ್ ಆಗೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ, ಹಾಗಾಗಿ ABC ಡ್ರಿಲ್ನ ಮಾಡಬೇಕು. ಫ್ರೈಡೇ ವಾರ್ಮ್ ಅಪ್ ಮಾಡಿ, ಎಂಡ್ಯೂರೆನ್ಸ್ ರನ್ 200 ಮೀಟರ್ ಸ್ಲೋ, 200 ಮೀಟರ್ ಫಾಸ್ಟು 20 ನಿಮಿಷ ಇದನ್ನು ಮಾಡಿ. ನೆಕ್ಸ್ಟ್ ಸಾಟರ್ಡೆ 12 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ನೆಕ್ಸ್ಟು ಫೋರ್ತ್ ವೀಕಲ್ಲಿ ಮಂಡೇ ವಾರ್ಮ್ ಅಪ್ ಮಾಡಿ, 2 ಕಿಲೋಮೀಟರ್ದು 3 ರಿಪಿಟೇಷನ್ನು 12 ನಿಮಿಷದಲ್ಲಿ ಮಾಡಬೇಕಾಗುತ್ತೆ 2 ಕಿಲೋಮೀಟರ್ನ. ನೆಕ್ಸ್ಟ್ ಟ್ಯೂಸ್ಡೇ ಸೇಮ್ ಸ್ಟೆಪ್ಪು, ಹಿಲ್ಲು, ಟೈರ್ ರನ್ನಿಂಗ್ ಕೂಡ ನೀವು ಮಾಡಬಹುದು ಸ್ಟ್ರೆಂತ್ ಟ್ರೈನಿಂಗ್ಗೆ. ವೆಡ್ನೆಸ್ಡೇ 10 ರಿಂದ 12 ಕಿಲೋಮೀಟರ್ ಲಾಂಗ್ ರನ್ನಿಂಗ್ ಮಾಡಿ. ಥರ್ಸ್ಡೇ 3 ಕಿಲೋಮೀಟರ್ ಜಾಗಿಂಗು, ABC ಎಕ್ಸಸೈಸ್ 100 ಮೀಟರ್ ಸ್ಪ್ರಿಂಟ್ನ ಮಾಡಿ. 100 ಮೀಟರ್ ಸ್ಪ್ರಿಂಟ್ ಮಾಡೋದ್ರಿಂದ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಫ್ರೈಡೇ ವಾರ್ಮ್ ಅಪ್ ಮಾಡಿಬಿಟ್ಟು 5 ಕಿಲೋಮೀಟರ್ ಪೇಸು, ಮೊದಲು 2 ಇತ್ತು 3 ಆಯಿತು, ಇವಾಗ 5 ಆಗಿದೆ. ಸಾಟರ್ಡೆ 12 ರಿಂದ 14 ಕಿಲೋಮೀಟರ್ ರನ್ನಿಂಗು. ನೆಕ್ಸ್ಟ್ ಫಿಫ್ತ್ ವೀಕು ಮಂಡೇ 1 ಕಿಲೋಮೀಟರ್ 4 ರಿಪಿಟೇಷನ್ ಮಾಡಿ. ಟೈಮಿಂಗು ಸ್ವಲ್ಪ ಕಡಿಮೆ ಆಗಿದೆ, ಮೊದಲು 5:15 ಇತ್ತು, ಇವಾಗ 5 ನಿಮಿಷ ಆಗಿದೆ. ರೆಪಿಟೇಷನ್ ಸೇಮ್ 4 ಇದೆ. ಟ್ಯೂಸ್ಡೇ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, 2 ಕಿಲೋಮೀಟರ್ ರನ್ನಿಂಗ್ ಮಾಡಿ, ಅದಾದಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ವೆಡ್ನೆಸ್ಡೇ 12 ಕಿಲೋಮೀಟರ್ ಲಾಂಗ್ ರನ್ನಿಂಗು. ಥರ್ಸ್ಡೇ ABC 100 ಮೀಟರ್ ಫಾಸ್ಟು, 100 ಮೀಟರ್ ಜಾಗಿಂಗ್ ಮಾಡಿ, 20 ಮಿನಿಟ್ಸ್ ಮಾಡಿ, ನೆನಪಲ್ಲಿರಲಿ. ಇವಾಗೆಲ್ಲ ವರ್ಕೌಟ್ ಚೇಂಜ್ ಆಗ್ತಾ ಇದೆ ಇವಾಗ. ಫ್ರೈಡೇ ವಾರ್ಮ್ ಅಪ್ ಮಾಡಿ, 3 ಕಿಲೋಮೀಟರ್ ಪೇಸ್ ರನ್ನಿಂಗ್ ಮಾಡಿ. ಟೈಮಿಂಗು 14 ನಿಮಿಷದಲ್ಲಿ 3 ಕಿಲೋಮೀಟರ್ನ ನೀವು ಕವರ್ ಮಾಡಬೇಕಾಗುತ್ತೆ. 4 ನಿಮಿಷ 40 ಸೆಕೆಂಡ್ಗೆ ನೀವು 1 ಕಿಲೋಮೀಟರ್ನ ಓಡಬೇಕಾಗುತ್ತೆ ಗಾಯ್ಸ್. ನೆಕ್ಸ್ಟು ಸ್ಯಾಟರ್ಡೆ 14 ಕಿಲೋಮೀಟರ್ ಲಾಂಗ್ ರನ್ನಿಂಗು. ನೆಕ್ಸ್ಟು 6th ವೀಕ್ ಬಂತು, ಸಂಡೇ ರೆಸ್ಟ್ ಆದಮೇಲೆ ನೀವು ಮಂಡೇ 5 ಕಿಲೋಮೀಟರ್ ಟೈಮಿಂಗ್ನ ಚೆಕ್ ಮಾಡಿ. ಟೈಮ್ ಎಷ್ಟು ಬಂತು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಫಸ್ಟ್ ವೀಕಲ್ಲಿ ನಿಮ್ಮ ಟೈಮಿಂಗ್ ಎಷ್ಟಿರುತ್ತೆ ಅದಕ್ಕಿಂತ 1 ನಿಮಿಷ, 1.5 ನಿಮಿಷ, 2 ನಿಮಿಷದವರೆಗೂ ಟೈಮ್ ಆರಾಮಾಗಿ ಡೌನ್ ಆಗಿರುತ್ತೆ ಗೈಸ್, ಇದು ನನ್ನ ಗ್ಯಾರಂಟಿ. ಈ ವರ್ಕೌಟ್ನ ನೀವು ಟ್ರೈ ಮಾಡಿ, ಪಕ್ಕ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ 6th ವೀಕ್ ಶೆಡ್ಯೂಲ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಗೈಸ್. ಮತ್ತು ರನ್ನಿಂಗ್ನ ಒಂದೇ ಸಲ ನೀವು 24 ನಿಮಿಷದಲ್ಲಿ ಓಡ್ಬಿಡ್ತೀನಿ ಅಂತ ಯೋಚನೆ ಮಾಡಿದ್ರೆ ಅದು ಆಗೋದಿಲ್ಲ. ಅದಕ್ಕೆ ಎಫರ್ಟ್ ಹಾಕಬೇಕು, ಕಷ್ಟಪಡಬೇಕು ಗೈಸ್. ಡೈಲಿ ನೀವು ಕಡಿಮೆ ಅಂದರೂ 40 ಮಿನಿಟ್ಸ್, 50 ಮಿನಿಟ್ಸ್, 1 ಅವರ್ ಗ್ರೌಂಡಲ್ಲಿ ಟೈಮ್ನ ಕೊಡಬೇಕಾಗುತ್ತೆ. 2 ಟೈಮ್ ಅಲ್ಲಂದ್ರೂ ದಿನಕ್ಕೆ 1 ಟೈಮ್ ಕೊಡಲೇಬೇಕು. 5 ಕಿಲೋಮೀಟರ್ ರನ್ನಿಂಗ್ ಓಡೋದಕ್ಕೆ ಎಂಡ್ಯೂರೆನ್ಸ್ ಬೇಕು, ಅಂದರೆ ಕ್ಷಮತೆ, ರನ್ನಿಂಗ್ನ ಕ್ಷಮತೆ ಇರಬೇಕು, ಮತ್ತು ಸ್ಪೀಡ್ ಕೂಡ ಇರಬೇಕು ಬಾಡಿಲಿ, ಆವಾಗಲೇ ನಿಮಗೆ ಓಡೋಕ್ಕೆ ಸಾಧ್ಯ. ಯಾರೆಲ್ಲ ಝೀರೋಲಿ ಇದ್ದೀರಾ ಅವರು ಸ್ಟಾರ್ಟಿಂಗು 1 ತಿಂಗಳು ಡೈಲಿ ಲಾಂಗ್ ರನ್ನಿಂಗ್ ಓಡ್ತಾ ಇರಿ. 4 ಕಿಲೋಮೀಟರ್, 5 ಕಿಲೋಮೀಟರ್, 6 ಕಿಲೋಮೀಟರ್ ಸ್ಲೋ ಆಗಿ ಓಡ್ತಾ ಇರಿ. ಸ್ಲೋ ಆಗಿ ಟೈಮಿಂಗ್ ಏನು ನೋಡೋಕೆ ಹೋಗ್ಬೇಡಿ, ಸುಮ್ಮನೆ ಓಡ್ತಾ ಇರಿ. ನೀವೆಷ್ಟು ಲಾಂಗ್ ರನ್ನಿಂಗ್ ಓಡ್ತಾ ಇರ್ತೀರಾ ಆ ಥರ ಓಡ್ತಾ ಹ್ಯಾಬಿಟ್ ಮಾಡಿಕೊಂಡು 10 ಕಿಲೋಮೀಟರ್ವರೆಗೂ ಲಾಂಗ್ ಆಗಿ ಓಡ್ತಾ ಇರಿ. ಅದಾದಮೇಲೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಎಲ್ಲ ಮಾಡಿ. ಓಡಿದ್ಮೇಲೆ ನಿಮಗೆ ಒಂದು ಎಂಡ್ಯೂರೆನ್ಸ್ ಸೆಟ್ ಆಗುತ್ತೆ ಬಾಡಿಯಲ್ಲಿ. ಅದಾದಮೇಲೆ ಸ್ಪೀಡ್ ವರ್ಕೌಟ್ಗಳನ್ನ ಮಾಡಿ. ಇವಾಗ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಯಾವ ರೀತಿ ವರ್ಕೌಟ್ಗಳನ್ನ ಮಾಡಬೇಕು ಅಂತ. ಮತ್ತು ಕೆಲವು ಮಕ್ಳು ಏನು ಮಾಡ್ತಾರೆ, 5 ಕಿಲೋಮೀಟರ್ ಇರೋದಲ್ವಾ PETಯಲ್ಲಿ ಅಂದ್ಬಿಟ್ಟು ಡೈಲಿ 5 ಕಿಲೋಮೀಟರ್ನೇ ಓಡ್ತಾ ಇರ್ತಾರೆ, ಮತ್ತು ಟೈಮಿಂಗ್ ಚೆಕ್ ಮಾಡ್ತಾ ಇರ್ತಾರೆ. ಅರೆ 27 ನಿಮಿಷ ಬರ್ತಾ ಇದೆ, 28 ನಿಮಿಷ ಬರ್ತಾ ಇದೆ, ಟೈಮಿಂಗೇ ಬರ್ತಾ ಇಲ್ಲ ಅಂತ. ಇಲ್ಲ, ಆ ರೀತಿ ಮಾಡಬಾರ್ದು. ನೀವು 5 ಕಿಲೋಮೀಟರ್ ವರ್ಕೌಟ್ ಮಾಡಬೇಕಂದ್ರೆ ನೀವು ಅದಕ್ಕಿಂತ ಜಾಸ್ತಿ ಲಾಂಗ್ ರನ್ನಿಂಗ್ ಓಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಎಂಡ್ಯೂರೆನ್ಸ್ ಬರಬೇಕು ಗೈಸ್. ಎಂಡ್ಯೂರೆನ್ಸ್ ಬಂದರೆ ಮಾತ್ರ ನೀವು 5 ಕಿಲೋಮೀಟರ್ನ 24 ನಿಮಿಷದಲ್ಲಿ ಓಡೋಕ್ಕಾಗುತ್ತೆ. 5 ಕಿಲೋಮೀಟರ್ ನಿಮಗೆ 24 ನಿಮಿಷದಲ್ಲಿ ಕಂಪ್ಲೀಟ್ ಆಗಬೇಕಂದ್ರೆ 1 ಕಿಲೋಮೀಟರ್ಗೆ ಎಷ್ಟು ನಿಮಿಷಕ್ಕೆ ಓಡಬೇಕು ಅನ್ನೋದು ನೀವು ಮೊದಲು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು 1 ಕಿಲೋಮೀಟರ್ನ 5 ನಿಮಿಷದಲ್ಲಿ ಓಡಿದ್ರೆ 5 25 ಕಿಲೋಮೀಟರ್ನ 25 ನಿಮಿಷದಲ್ಲಿ ಓಡಬಹುದು. 25 ನಿಮಿಷದಲ್ಲಿ ನೀವು ಫೇಲ್ ಆಗ್ತೀರಾ. ಹಾಗಾಗಿ ನೀವು 1 ಕಿಲೋಮೀಟರ್ನ 4 ನಿಮಿಷ 45 ಸೆಕೆಂಡಲ್ಲಿ ಓಡಿದ್ರೆ ಮಾತ್ರ ನೀವು 5 ಕಿಲೋಮೀಟರ್ನ 24 ನಿಮಿಷದ ಒಳಗಡೆ ಓಡೋಕ್ಕೆ ಸಾಧ್ಯ ಆಗೋದು. ಆ ರೀತಿ ನೀವು 1 ಕಿಲೋಮೀಟರ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 1 ಕಿಲೋಮೀಟರ್ದು 5 ರಿಪಿಟೇಷನ್, 4 ರಿಪಿಟೇಷನ್ ಮಾಡಬೇಕು, ಮತ್ತು 2 ಕಿಲೋಮೀಟರ್ದು ರಿಪಿಟೇಷನ್ ಮಾಡಬೇಕು, 3 ಕಿಲೋಮೀಟರ್ದು ಒಂದೇ ಸಲ ಓಡೋ ಥರ ರಿಪಿಟೇಷನ್ ಮಾಡಬೇಕು. ಇದಕ್ಕೆಲ್ಲ ಬೇರೆ ಬೇರೆ ವರ್ಕೌಟ್ಗಳಿದೆ. ವರ್ಕೌಟ್ ಎಲ್ಲ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ಗೈಸ್. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ ಈ ರೀತಿ ಹಾಕ್ತಾ ಹೋಗ್ತೀನಿ, ನೋಡ್ತಾ ಇರಿ. ಯಾರಿಗೆಲ್ಲ ವರ್ಕೌಟ್ ಬೇಕು DM ಮಾಡಿ, ನಿಮಗೆ ವರ್ಕೌಟ್ ಕೊಡ್ತೀನಿ ನಾನು. ಕೆಲವರಿಗೆ ಈ ಆ್ಯಂಕಲ್ ಪೇನ್ ಎಲ್ಲ ಇರುತ್ತೆ, ಕೆಲವರಿಗೆ ಮಂಡಿ ನೋವು ಬರುತ್ತೆ, ಕೆಲವರಿಗೆ ಕಾಫ್ ಮಸಲ್ಸ್ ಪೇನ್ ಎಲ್ಲ ಇರುತ್ತೆ. ಇದಕ್ಕೆಲ್ಲ ರೀಸನ್ ಏನಂದರೆ ನೀವು ಪ್ರಾಪರಾಗಿ ಸ್ಟ್ರೆಚಿಂಗ್ ಮಾಡದೇ ಇರೋದು ಗೈಸ್.
ರನ್ನಿಂಗ್ ಮಾಡೋಕ್ಕೂ ಮೊದಲೇ ಯಾವ ಥರ ಸ್ಟ್ರೆಚಿಂಗ್ ಮಾಡಬೇಕು ಅಂತ ಇವಾಗ ಹೇಳ್ತೀನಿ. ಗ್ರೌಂಡ್ಗೆ ಹೋದ ತಕ್ಷಣ ರನ್ನಿಂಗ್ನ ಸ್ಟಾರ್ಟ್ ಮಾಡಿಬಿಡಬಾರ್ದು. ರನ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ತಲೆಯಿಂದ ಕಾಲ್ವರೆಗೆ ನಾವು ಬಾಡಿ ಸ್ಟ್ರೆಚಿಂಗ್ನ ಮಾಡಬೇಕು. ತಲೆಯಿಂದಾದರೂ ಸ್ಟಾರ್ಟ್ ಮಾಡಿ, ಕಾಲಿಂದಾದರೂ ಸ್ಟಾರ್ಟ್ ಮಾಡಿ. ನೋಡಿ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನೆಕ್ ರೊಟೇಷನ್ ಮಾಡೋಣ. ಲೆಫ್ಟ್ ಟು ರೈಟ್ 2ರಿಂದ 3 ಸಲ ಮಾಡಿ ಸಾಕು. ಮತ್ತು ರೈಟ್ ಟು ಲೆಫ್ಟು, ಮತ್ತು ನೆಕ್ ರೊಟೇಟು. ಅಪ್ಪರ್ ಬಾಡಿಯಿಂದ ಒಂದೊಂದೇ ಪಾರ್ಟ್ನ ಸ್ಟ್ರೆಚ್ ಮಾಡ್ತಾ ಹೋಗ್ಬೇಕು. ಇದು ನಮ್ಮ ಹಿಪ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ನೆಕ್ಸ್ಟು ಸೊಂಟ ರೊಟೇಷನ್ನು, ಹಿಪ್ ರೊಟೇಷನ್ ಅಂತೀವಿ. ಇದರಲ್ಲಿ ಶೋಲ್ಡರು, ಚೆಸ್ಟ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ನೆಕ್ಸ್ಟು ನೀ ಪ್ರೆಸ್ಸು. ಇದನ್ನೆಲ್ಲ ನೀವು 2-3 ಸಲ ಮಾಡಬೇಕು. ಒಂದು ಸಲ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿ ಹಿಂದ್ಗಡೆಗೆ ಕಾಲನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು. 5ರಿಂದ 10 ಸೆಕೆಂಡ್ ಇಟ್ಕೋಬೇಕು ಸ್ಟ್ರೆಚ್ ಮಾಡಿಕೊಂಡು. ನೆಕ್ಸ್ಟ್ ಈ ಥರ ಕೆಳಗಡೆ ಫುಲ್ ಬಗ್ಗಿದಾಗ ನಿಮ್ಮ ಏನು ಹ್ಯಾಮ್ಸ್ಟ್ರಿಂಗ್ ಮಸಲ್ಸು ಫುಲ್ ಸ್ಟ್ರೆಚ್ ಆಗುತ್ತೆ. ಮಂಡಿನ ಬೆಂಡ್ ಮಾಡಬಾರ್ದು, ಸ್ಟ್ರೈಟ್ ಇರಬೇಕು. ಮತ್ತು ಒಂದು ಕಾಲು ಈ ರೀತಿ ಕ್ರಾಸ್ ಮಾಡಿಕೊಂಡು ಮಾಡಿ, ಮತ್ತು ಲೆಗ್ ಚೇಂಜ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟು ಮತ್ತು ಅದೇ ಥರ ಲೆಗ್ ಚೇಂಜ್, ಕ್ರಾಸ್ ಲೆಗ್ಗು, ಮತ್ತು ಲೆಗ್ ಚೇಂಜ್ ಮಾಡ್ಕೊಂಡು ಮಾಡಿ. ಇದನ್ನ ಒಂದು 10 ಸಲ ಮಾಡಿ. ನೆಕ್ಸ್ಟು ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ನಿಮ್ಮ ಮಸಲ್ಸು ರನ್ನಿಂಗ್ ಮಾಡೋದಕ್ಕೆ ರೆಡಿ ಇರುತ್ತೆ. ಏನೇ ಸಣ್ಣ ಪುಟ್ಟ ಕ್ರಾಂಪ್ಸ್ ಇದ್ದರೆ ಬಾಡಿ ಒಳಗಡೆ ಅದೆಲ್ಲ ಕ್ರಾಂಪ್ಸು ಸರಿ ಹೋಗುತ್ತೆ. ಮತ್ತು ಲೆಗ್ ರೊಟೇಷನ್ನು ತುಂಬ ಮೇಯ್ನ್ ಗೈಸ್. ಇದು ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಮಾಡಿ, 2 ಕಾಲಲ್ಲೂ ಮಾಡಿ, ಅಪ್ ಡೌನು. ಅದಾದಮೇಲೆ ಫುಲ್ ಬಾಡಿನ ಮೇಲೆ ಸ್ಟ್ರೆಚ್ ಮಾಡಿ, ಬರೀ ಟೋ ಅಲ್ಲಿ ನಡಿಬೇಕು. ಹೀಲು ಭೂಮಿಗೆ ಟಚ್ ಆಗಬಾರ್ದು, ನೋಡ್ತಾ ಇರ್ಬೋದು ನೀವು. ಮತ್ತು ಹಿಂದೆ ಬನ್ನಿ, ಫಾರ್ವರ್ಡ್, ಬ್ಯಾಕ್ವರ್ಡ್. ನೋಡಿದ್ರಲ್ಲ ಗೈಸ್, ಇದು ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಮಾಡೋಂಥ ಸ್ಟ್ರೆಚಿಂಗ್ ಎಕ್ಸಸೈಸು. ಪ್ರತಿದಿನ ನೀವು ಗ್ರೌಂಡ್ಗೆ ಹೋದ ತಕ್ಷಣ 10 ನಿಮಿಷ ಟೈಮ್ ಹಿಡಿಯುತ್ತೆ. ಈ ಸ್ಟ್ರೆಚಿಂಗ್ನ ಮೊದಲು ಮಾಡಿ. ಇದು ಮಾಡೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಇಂಜುರಿ ಆಗಲಿ, ಪೇಯ್ನ್ ಆಗಲಿ ಏನೂ ಆಗೋದಿಲ್ಲ. ಆರಾಮಾಗಿ ನೀವು ಪ್ರಾಕ್ಟೀಸ್ನ ಮಾಡಬಹುದು. ಈಗ ರನ್ನಿಂಗ್ ವರ್ಕೌಟ್ ಎಲ್ಲ ಮಾಡಿದ್ರಿ ಅಂದ್ಕೊಳ್ಳಿ, ಅದೆಲ್ಲ ಆದಮೇಲೆ ನಿಮಗೆ ಪ್ರತಿದಿನ ಜಾಗಿಂಗ್ ಮಾಡೋದು ತುಂಬ ಅವಶ್ಯಕತೆ ಇದೆ ಗೈಸ್. ಈಗ ಫಾರ್ ಎಕ್ಸಾಂಪಲ್ ನೀವು 5 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀರಾ, ಅದಾದಮೇಲೆ 100 ಮೀಟ್ರದು 10 ಸ್ಪ್ರಿಂಟ್ ಹೊಡಿತೀರಾ ಅಂದ್ಕೊಳ್ಳಿ ಸ್ಪೀಡ್ ಬರ್ಸೋದಕ್ಕೆ, ಮತ್ತು ಎಕ್ಸಸೈಸು ಪ್ರತಿಯೊಂದು ಎಲ್ಲ ಮಾಡ್ತೀರಾ. ಅದಾದಮೇಲೆ 1 ಕಿಲೋಮೀಟರ್ ಈಸಿ ಜಾಗಿಂಗ್ ಮಾಡಿ. ಜಾಗಿಂಗ್ ಫಾಸ್ಟಾಗಿ ಮಾಡೋದಲ್ಲ, ಮತ್ತೆ ಸ್ವೆಟಿಂಗ್ ಆಗಬಾರ್ದು. ಈಸಿಯಾಗಿ ಜಾಗಿಂಗ್ ಮಾಡ್ಕೊಂಡು ಹೋಗಿ. ಈಸಿಯಾಗಿ ನೀವು ಜಾಗಿಂಗ್ ಮಾಡ್ತಾ ಮಾಡ್ತಾ ಈ ರೀತಿ ಎಲ್ಲ ರಿಲ್ಯಾಕ್ಸ್ ಮಾಡ್ಬೋದು. ಕಾಣಿಸ್ತಾ ಇದೆ, ಈ ರೀತಿ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಹಿಂಗೆ. ಮತ್ತು ಬ್ಯಾಕ್ವರ್ಡ್ಗೆ ಈ ರೀತಿ ಜಂಪ್ ಮಾಡಿಕೊಂಡು ಫುಲ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಇದರಲ್ಲಿ. ಈ ಥರ ಇದೆಲ್ಲ ರನ್ನಿಂಗ್ ವರ್ಕೌಟ್ ಆದಮೇಲೆ ಮಾಡಬೇಕು. ಮತ್ತು ಕೆಲವರು ರನ್ನಿಂಗ್ ಸ್ಟೆಪ್ನ ತುಂಬ ರಾಂಗ್ ಆಗಿ ಇಡ್ತಿರ್ತಾರೆ. ರನ್ನಿಂಗ್ ಮಾಡಬೇಕಾದ್ರೆ ಗಾಯ್ಸ್ ಯಾವಾಗಲೂ ಫುಲ್ ಶೂ ಫ್ಲಾಟಾಗಿ ಬೀಳಬಾರ್ದು. ಜಸ್ಟ್ ನಮ್ಮ
ಟೋ ಮಾತ್ರ ಅಂದ್ರೆ ಮುಂದ್ಗಡೆ ಪಾರ್ಟ್ ಮಾತ್ರ ಭೂಮಿಗೆ ಟಚ್ ಆಗಬೇಕು, ಹಿಂದ್ಗಡೆ ಪಾರ್ಟ್ ಹೀಲ್ ಟಚ್ ಆಗಬಾರ್ದು ಭೂಮಿಗೆ. ಟೋ ಅಲ್ಲಿ ಮಾತ್ರ ರನ್ನಿಂಗ್ ಮಾಡಬೇಕು. ನಿಮ್ಗೆ ಟೋ ಅಲ್ಲಿ ರನ್ನಿಂಗ್ ಮಾಡೋದ್ರಿಂದ ಒಳ್ಳೆ ಟೈಮಿಂಗ್ ಬರುತ್ತೆ, ಮತ್ತೆ ಯಾವುದೇ ಪೇನ್ಗಳಾಗೋದಿಲ್ಲ ನಿಮ್ಗೆ ಗೈಸ್. ಸುಮ್ಮನೆ ಡೈಲಿ ಹೋಗಿ ರನ್ನಿಂಗ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಟೈಮಿಂಗ್ ಬರೋದಿಲ್ಲ. ನಿಮ್ಗೆ ಟೈಮಿಂಗ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ಇವಾಗ ನಿಮ್ಗೆ ಇನ್ನೂ 1 ರಿಂದ 1.5 ತಿಂಗಳು ಟೈಮ್ ಇದೆ ಫಿಸಿಕಲ್ಗೆ. 6 ವೀಕ್ಸ್ ಇದೆ. 6 ವೀಕ್ಸ್ ಅಲ್ಲೂ ಕೂಡ ನೀವು ಆರಾಮಾಗಿ 24 ಮಿನಿಟ್ಸ್ನ ಕವರ್ ಮಾಡ್ಬೋದು. ನಿಮಗೆ ಶೆಡ್ಯೂಲ್ ಕೇಳಿ ನಾನು ವೀಕ್ ವೈಸ್ ಶೆಡ್ಯೂಲ್ನ ಕೊಡ್ತೀನಿ. ತುಂಬ ಮಕ್ಕಳಿಗೆ ನಾನು ಶೆಡ್ಯೂಲ್ನ ಕೊಡ್ತಾ ಇದ್ದೀನಿ. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್ ಹಂಗೆ ನಿಮಗೂ ಕೂಡ ಶೆಡ್ಯೂಲ್ನ ಕೊಡ್ತೀನಿ. ಶಾರ್ಟ್ಸಲ್ಲೂ ಕೂಡ ಹಾಕ್ತಾ ಇರ್ತೀನಿ ವರ್ಕೌಟ್ ಶೆಡ್ಯೂಲು, ನೋಡ್ತಾ ಇರಿ. ಮತ್ತೆ ಪ್ರಾಕ್ಟೀಸ್ನ ಕೆಲವರು 2 ದಿನ ಮಾಡೋದು, 3 ದಿನ ಬಿಡೋದು, ಮತ್ತೆ 3 ದಿನ ಆದ್ಮೇಲೆ ಸ್ಟಾರ್ಟ್ ಮಾಡೋದು, ಈ ರೀತಿ ಮಾಡ್ತಾರೆ. ಕನ್ಸಿಸ್ಟೆನ್ಸಿ ಬೇಕು ಗೈಸ್. ರೆಗ್ಯುಲರ್ ಆಗಿ ನೀವು ಮಾಡಲೇಬೇಕು. ರೆಗ್ಯುಲರ್ ಆಗಿ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ರಿಸಲ್ಟ್ ಸಿಗೋದು. 1 ತಿಂಗಳು ಮಾಡೋದು ಮತ್ತೆ 15 ದಿನ ಬಿಡೋದು, ನನಗೆ ವರ್ಕ್ ಲೋಡ್ ಇದೆ, ನಾನು ಓದಬೇಕು, ಎಕ್ಸಾಮ್ ಇದೆ. ನಿಮ್ದು ಏನೇ ವರ್ಕ್ ಇರಲಿ, ಎಕ್ಸಾಮ್ ಇರಲಿ, ಏನೇ ಇರಲಿ, 1 ಅವರ್ ಫಿಸಿಕಲ್ಗೆ ಅಂತ ನೀವು ಎತ್ತಿಡ್ಲೇಬೇಕು. ಇದುವರೆಗೂ ಏನೋ ಇಷ್ಟು ದಿನ ಆಗೋಯ್ತು, ರಿಟರ್ನ್ ಎಕ್ಸಾಮ್ ಇತ್ತು, ಅದಿತ್ತು, ಇದಿತ್ತು, ಟೈಮ್ ಎಲ್ಲ ಜಾಸ್ತಿ ಇತ್ತು. ಇವಾಗ ರಿಟರ್ನ್ ಎಕ್ಸಾಮ್ ಮುಗಿಯೋ ಸ್ಟೇಜಲ್ಲಿ ಇದೆ, ಜಾಸ್ತಿ ಇನ್ನೊಂದು ವಾರದಲ್ಲಿ ಮುಗಿತಾ ಇದೆ. ಅದು ಮುಗಿದ್ರೆ ನಿಮಗೆ ಫಿಸಿಕಲ್ ಸ್ಟಾರ್ಟ್ ಆಯಿತು ಅಂತಲೇ ಅನ್ಕೊಳ್ಳಿ. 1 ತಿಂಗಳೆಲ್ಲ ಜಾಸ್ತಿ ಮ್ಯಾಟರ್ ಎಲ್ಲ ಬೇಗನೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಇವಾಗಲಿಂದ ಸೀರಿಯಸ್ ಆಗಿ ನೀವು 1 ಗಂಟೆಗಿಂತ ಏನು 1 ಗಂಟೆ ಟೈಮ್ ಕೊಡ್ತಾ ಇದ್ದೀರಾ, ಅದಕ್ಕಿಂತ ಜಾಸ್ತಿ ಟೈಮ್ ಕೊಡಿ. ಅರ್ಧ ಗಂಟೆ ಜಾಸ್ತಿ ಕೊಡಿ, 1.5 ಗಂಟೆ ಟೈಮ್ ಕೊಡಿ. ಇವಾಗ ಏನು ಓದೋದೇನು ಇಲ್ಲ, ಫಿಸಿಕಲ್ ಒಂದೇ ಇವಾಗ ರಿಟರ್ನ್ ಆಗೋಗಿದೆ ಆಲ್ರೆಡಿ. ಮತ್ತೆ ಡಯಟ್ ಬಗ್ಗೆ ಮಾತಾಡೋದಾದ್ರೆ, ನೀವು ಮನೇಲಿ ಏನು ಊಟ ಮಾಡ್ತೀರಾ ಅದ್ರ ಜೊತೆಗೇನೆ ಎಕ್ಸ್ಟ್ರಾ ಡಯಟ್ನ ತಗೋಬೇಕಾಗುತ್ತೆ. ಇಲ್ಲಾಂದ್ರೆ ನಿಮ್ಮ ರನ್ನಿಂಗ್ ಇಂಪ್ರೂವ್ ಆಗೋದಿಲ್ಲ ಗೈಸ್. ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಹಸಿರು ಕಾಳು, ಹಸಿ ಕಡಲೆ ಬೀಜ, ಬಾದಾಮಿ ಮತ್ತು ದ್ರಾಕ್ಷಿ, ಇದನ್ನೆಲ್ಲ ನೀವು ನೈಟ್ ಟೈಮ್ ನೆನೆ ಹಾಕಿ ಬೆಳಗ್ಗೆ ಟೈಮ್ ಅದನ್ನು ತೊಳೆದ್ಬಿಟ್ಟು ಬ್ರೇಕ್ಫಾಸ್ಟ್ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ಬಾದಾಮಿ ಎಲ್ಲ ರೇಟ್ ಜಾಸ್ತಿ ಇರುತ್ತೆ, ಬಾದಾಮಿ ತಿನ್ನಲಿಲ್ಲ ಅಂದ್ರೂ ಪರವಾಗಿಲ್ಲ. ಈ ರೀತಿ ಕಾಳುಗಳನ್ನ ತಿನ್ನೋದ್ರಿಂದ ನಿಮಗೆ ಹೆವಿ ಪ್ರೋಟೀನ್ ಇದೆ ಇದರಲ್ಲಿ. ರನ್ನಿಂಗ್ ಮಾಡೋರಿಗೆ ತುಂಬ ಒಳ್ಳೆಯ ಡಯಟ್ ಗೈಸ್. ನಾನು ಕಂಟಿನ್ಯೂ ಆಗಿ ಇದನ್ನು 10 ರಿಂದ 12 ವರ್ಷ ಯೂಸ್ ಮಾಡಿದ್ದೀನಿ. ಅಥ್ಲೀಟ್ಸ್ಗಳು ಇದನ್ನು ಯೂಸ್ ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ. ಈ ಡಯಟ್ನ ಯೂಸ್ ಮಾಡಿ, ಇದ್ರ ಜೊತೆಗೆ ಡೈಲಿ 1 ಗ್ಲಾಸ್ ಹಾಲನ್ನ ಕುಡೀರಿ, ಸಾಕು. ಅದು ಬಿಟ್ಟು ಬೇರೆ ಏನು ನಿಮಗೆ ಬೇಕಾಗಿಲ್ಲ ಗೈಸ್. ಇದಿಷ್ಟು ಆಯಿತು ರನ್ನಿಂಗ್ ಪ್ರಾಕ್ಟೀಸ್ ಹೇಗೆ ಮಾಡೋದು, ಮತ್ತು ಶೂಸ್ ಯಾವ ಥರ ಯೂಸ್ ಮಾಡಬೇಕು, ಮತ್ತು ಡಯಟ್ ಯಾವ ಥರ ತಗೋಬೇಕು, ಇದ್ರ ಬಗ್ಗೆ. ಈಗ ನಿಮಗೆ ರ್ಯಾಲಿಯಲ್ಲಿ ರನ್ನಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ರ್ಯಾಲಿಯಲ್ಲಿ ಗೈಸ್ ನೀವು ಹೋದಾಗ 50 ಜನ 100 ಜನನ ಒಂದೇ ಸಲ ಬಿಡ್ತಾರೆ. ಸೊ ಅವಾಗ ಸ್ಟಾರ್ಟಿಂಗಲ್ಲಿ ನುಗ್ಲಾಗುತ್ತೆ. ಅವಾಗ 100 ಮೀಟ್ರ್ ನೀವು ಟೈಮ್ನ ನೋಡಬೇಡಿ. 5 ಕಿಲೋಮೀಟ್ರ್ ತುಂಬಾ ಟೈಮ್ ಸಿಗುತ್ತೆ ಓಡೋದಕ್ಕೆ, ಓಡ್ಬೋದು ಎಷ್ಟಾದರೂ. ಸ್ಟಾರ್ಟಿಂಗು ಬೀಳೋದನ್ನ ಅವಾಯ್ಡ್ ಮಾಡಿಕೊಂಡು ಆರಾಮಾಗಿ ನೋಡ್ಕೊಂಡು ಹೊಡಿ. ಒಬ್ಬರು ಕಾಲಿಗೆ ಒಬ್ಬರು ಸಿಗಾಕೊಂಡು ಬೀಳೋ ಚಾನ್ಸಸ್ ಇರುತ್ತೆ. ಒಂದು 100 ಮೀಟ್ರು ಬಿಟ್ಬಿಡಿ ಅವ್ರನ್ನ. ಅವಾಗ ಒಂದು ಲೈನ್ನ ಹಿಡ್ಕೊಂಡು ಓಡ್ತಾ ಇರಿ. ಕೆಲವೊಂದ್ಸಲ ಟ್ರ್ಯಾಕಲ್ಲಿ ರನ್ನಿಂಗ್ ಇರುತ್ತೆ, ಕೆಲವೊಂದ್ಸಲ ರೋಡಲ್ಲಿ ರನ್ನಿಂಗ್ ಇರುತ್ತೆ. 2ರಲ್ಲಿ ಯಾವ್ದು ಬೆಟರ್ ಅಂತ ಕೇಳ್ತಾ ಇರ್ತಾರೆ. 2ರಲ್ಲಿ ರೋಡೇ ಬೆಟರ್ ಗೈಸ್. ರೋಡಲ್ಲಿ ನಿಮಗೆ ಟೈಮಿಂಗು ತುಂಬ ಕಡಿಮೆ ಬರುತ್ತೆ ಟ್ರ್ಯಾಕ್ಗೆ ಕಂಪೇರ್ ಮಾಡಿದ್ರೆ. ಟ್ರ್ಯಾಕಲ್ಲಿ ಒಂದೇ ರೌಂಡ್ ಓಡ್ತಾ ಇರ್ತೀವಿ. 1 ರೌಂಡ್ ಹೊಡೆದ್ರೆ 4 ಕರ್ವ್ ಬರುತ್ತೆ, ಈ ಕಡೆ 2, ಆ ಕಡೆ 2. ಆ ಕರ್ವಲ್ಲಿ ನಿಮಗೆ ಜಾಸ್ತಿ ಟೈಮ್ ತಗೊಳುತ್ತೆ. ರೋಡಲ್ಲಾದ್ರೆ ಹಂಗಿಲ್ಲ, ಒಂದೇ ಸ್ಟ್ರೈಟ್ ರೋಡ್ ಇರುತ್ತೆ, ಜಾಸ್ತಿ ಕರ್ವ್ಸ್ ಎಲ್ಲ ಏನಿರೋದಿಲ್ಲ. ಹಾಗಾಗಿ ರೋಡಲ್ಲಿ ನಿಮಗೆ ಟ್ರ್ಯಾಕ್ಗಿಂತ 20 to 25 ಸೆಕೆಂಡ್ಸ್ ಟೈಮು ಕಡಿಮೆ ಬರುತ್ತೆ ಗೈಸ್. ಮತ್ತು ನೆಕ್ಸ್ಟ್ ರನ್ನಿಂಗಲ್ಲಿ ಮೇಯ್ನು ಉಸಿರಾಟ. ನಾವು ಏನು ಉಸಿರಾಡ್ತೀವಿ ಅದ್ರ ಮೇಲೂ ಕೂಡ ನಮ್ಮ ರನ್ನಿಂಗು ಡಿಪೆಂಡ್ ಆಗುತ್ತೆ. ನಾವು ಹೇಗೆ ಉಸಿರಾಡ್ತೀವಿ ಅದ್ರ ಮೇಲೂ ಕೂಡ ರನ್ನಿಂಗ್ ಡಿಪೆಂಡ್ ಆಗಿರುತ್ತೆ ಗೈಸ್. ಹೆಂಗೆ ಅಂದರೆ, ಕೆಲವರು ಬಾಯಿನ ಫುಲ್ ಮುಚ್ಕೊಂಡು ಓಡ್ತಾ ಇರ್ತಾರೆ, ಈ ಥರ ನೋಡಿ ಅಂತ. ಇದು ತಪ್ಪು. ತುಂಬ ಮಕ್ಕಳು ಅನ್ಕೊಂಡಿರ್ತಾರೆ ಬಾಯಿನ ಓಪನ್ ಮಾಡ್ಕೊಂಡು ಉಸಿರಾಡಿದ್ರೆ ರನ್ನಿಂಗ್ ಮಾಡೋಕ್ಕಾಗಲ್ಲ, ಜಾಸ್ತಿ ಸುಸ್ತಾಗ್ಬಿಡುತ್ತೆ, ರನ್ನಿಂಗ್ ಸ್ಪೀಡ್ ಬರಲ್ಲ, ಟೈಮು ಜಾಸ್ತಿ ಹಿಡಿಯುತ್ತೆ ಅಂತ. ಇಲ್ಲ, ಅದು ತಪ್ಪು. ನಾವು ಬಾಯಿ ಓಪನ್ ಮಾಡ್ಕೊಂಡೇ ಓಡಬೇಕು. ಬಾಯಿ ಓಪನ್ ಮಾಡ್ಕೊಂಡು ಓಡೋದ್ರಿಂದ ನಮಗೆ ಜಾಸ್ತಿ ಆಕ್ಸಿಜನ್ ಬಾಡಿ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರುತ್ತೆ. ಎಷ್ಟು ಜಾಸ್ತಿ ಆಕ್ಸಿಜನ್ ರನ್ನಿಂಗಲ್ಲಿ ನಮಗೆ ಬಾಡಿ ತಗೊಳುತ್ತೆ, ಅಷ್ಟೇ ನಮಗೆ ಸುಸ್ತು ಕಡಿಮೆ ಆಗುತ್ತೆ. ಈ ಟ್ರಿಕ್ಸು ಯಾರು ನಿಮಗೆ ಹೇಳ್ಕೊಟ್ಟಿರಲ್ಲ ಇದುವರೆಗೂ. ನೀವು ಅಥ್ಲೀಟ್ಸ್ಗಳನ್ನ ನೋಡಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಅಥ್ಲೆಟಿಕ್ಸ್ದು ಯಾವ್ದಾದ್ರು ರನ್ನಿಂಗ್ ನೋಡಿ, ಎಲ್ಲರೂ ಬಾಯಿ ಓಪನ್ ಮಾಡ್ಕೊಂಡು ಓಡ್ತಿರ್ತಾರೆ, ಬಾಯಿ ಮುಚ್ಕೊಂಡು ಯಾರು ಓಡ್ತಿರಲ್ಲ. ಈ ಥರ ಬಾಯಿ ಓಪನ್ ಮಾಡ್ಕೊಂಡು ಓಡಿದ್ರೆ ಜಾಸ್ತಿ ಆಕ್ಸಿಜನ್ ಲಂಗ್ಸ್ಗೆ ಹೋಗಿ ಮತ್ತೆ ಆಕ್ಸಿಜನ್ ಹೊರಗಡೆ ಬರುತ್ತೆ. ಈ ರೀತಿ ಪ್ರೊಸೀಜರಲ್ಲಿ ಸುಸ್ತು ಕಡಿಮೆ ಆಗುತ್ತೆ. ನಿಮಗೆ ಟೈಮಿಂಗು ತಾನೇ ಕಡಿಮೆ ಬರುತ್ತೆ. ಆರಾಮಾಗಿ ನೀವು ರನ್ನಿಂಗ್ನ ಪಾಸ್ ಮಾಡ್ಬೋದು. ಈ ಟ್ರಿಕ್ಸ್ನ ನಾನು ಲಾಸ್ಟ್ ಟೈಮು TA ರ್ಯಾಲಿಯಲ್ಲಿ ತುಂಬ ಮಕ್ಕಳಿಗೆ ಹೇಳಿದ್ದೆ. ಅವರೆಲ್ಲ ಇದೇ ಟ್ರಿಕ್ನ ಫಾಲೋ ಮಾಡಿದರು. ಸರ್ ರನ್ನಿಂಗಲ್ಲಿ ಪಾಸ್ ಆಗಿ ಮತ್ತೆ ಬಂದು ಕಮೆಂಟ್ಗಳನ್ನ ಮಾಡಿದರು. ಸರ್ ನೀವು ಹೇಳ್ಕೊಟ್ಟಂಥ ಟಿಪ್ಸು ತುಂಬ ಚೆನ್ನಾಗಿತ್ತು, ಅದನ್ನೇ ಫಾಲೋ ಮಾಡಿದ್ವಿ ಸರ್, ಪಾಸ್ ಆದ್ವಿ ರನ್ನಿಂಗಲ್ಲಿ ಅಂತ ತುಂಬ ಖುಷಿ ಆಯಿತು. ಈಗ SSC GDಯಲ್ಲೂ ಅಷ್ಟೇ ಇದೇ ಟ್ರಿಕ್ಸ್ನ ಫಾಲೋ ಮಾಡಿ. ಒಂದು, ಸ್ಟಾರ್ಟಿಂಗಲ್ಲಿ ಜೋರಾಗಿ ಓಡಕ್ಕೆ ಹೋಗಬೇಡಿ, ಮತ್ತು ಕ್ರೌಡಲ್ಲಿ ಸಿಗಾಕೋಬೇಡಿ. ಸ್ಟಾರ್ಟಿಂಗಲ್ಲಿ ನೀವು ಒಂದು ಸೈಡಲ್ಲಿ ಸೇಫಾಗಿ ಓಡೋದನ್ನ ನೋಡಿ. 100 ಮೀಟ್ರ್ ಎಲ್ಲಿ ಕ್ರೌಡ್ ಕಡಿಮೆ ಆಗುತ್ತೆ ಅಲ್ಲಿ
ಒಂದು ಲೈನ್ನ ಹಿಡ್ಕೊಂಡು ಲೈನಲ್ಲಿ ಓಡ್ತಾ ಇರಿ. ಮತ್ತೆ ಟ್ರ್ಯಾಕಲ್ಲಿ ಓಡ್ತಾ ಇದ್ರೆ ಗೈಸ್ ನೀವು ಏನು ಮಾಡಿ ಅಂದರೆ, ಮೊದಲನೇ ಲೈನ್ ಇರುತ್ತಲ್ಲ ಗ್ರೌಂಡಲ್ಲಿ, ಆ ಮೊದಲನೇ ರೌಂಡು ಒಂದು ಲೈನ್ ಹಾಕಿರ್ತಾರೆ, ಆ ಲೈನ್ ಪಕ್ಕದಲ್ಲಿ ಆ ಲೈನ್ಗೆ ಅಂಟ್ಕೊಂಡಂಗೆ ಓಡ್ತಾ ಇರಿ. ನೀವು ಎಷ್ಟು ಹೊರಗಡೆ ಓಡ್ತೀರೋ ಅಷ್ಟು ನಿಮಗೆ ಜಾಸ್ತಿ ದೂರ ಓಡಬೇಕಾಗುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಲೈನ್ಗೆ ಅಂಟ್ಕೊಂಡು ಓಡ್ತೀರಾ ಅನ್ಕೊಳ್ಳಿ, ನಿಮಗೆ ಟ್ರ್ಯಾಕಲ್ಲಿ 12.5 ರೌಂಡ್ ಓಡಬೇಕಾಗುತ್ತೆ 5 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಬೇಕಂದ್ರೆ. ನೀವು ಒಂದು ಸ್ಟೆಪ್ ಹೊರಗಡೆ ಓಡ್ತಾ ಇದ್ದೀರಾ ಅನ್ಕೊಳ್ಳಿ, ಒಂದು ರೌಂಡ್ಗೆ ನಿಮಗೆ 10 ಮೀಟ್ರ್ 15 ಮೀಟ್ರ್ ಜಾಸ್ತಿ ಓಡಬೇಕಾಗುತ್ತೆ. 12 ರೌಂಡ್ಗೆ ಎಷ್ಟಾಯ್ತು ಲೆಕ್ಕ ಹಾಕಿ, 100 ಮೀಟರ್ವರೆಗೆ ನಿಮಗೆ ಎಕ್ಸ್ಟ್ರಾ ಆಗ್ಬಿಡುತ್ತೆ, 100 ಮೀಟರ್ ಎಕ್ಸ್ಟ್ರಾ ಓಡ್ದಂಗೆ ಆಗುತ್ತೆ ನೀವು. ಹಾಗಾಗಿ ನೀವು ಆ ಲೈನ್ಗೆ ಅಂಟ್ಕೊಂಡೆ ಓಡಿ. ರೋಡಲ್ಲಾದ್ರೆ ಏನು ತೊಂದರೆ ಇಲ್ಲ, ರೋಡಲ್ಲಾದ್ರೂ ಅಷ್ಟೇ ನೀವು ಮಧ್ಯದಲ್ಲಿ ಓಡ್ತಾ ಇರ್ತೀರಾ, ಏನಾದರೂ ಕರ್ವ್ ಬಂದರೆ ಎಲ್ಲಿ ಲೆಫ್ಟ್ ಕರ್ವ್ ಇರುತ್ತೆ ಅಲ್ಲೋಗಿ, ರೈಟಲ್ಲಿ ಯಾವತ್ತಿಂಗ್ ಬಳಸ್ಕೊಂಡು ಹೋಗ್ಬೇಡಿ, ಯಾವಾಗಲೂ ಲೆಫ್ಟಲ್ಲೇ ಹೋದರೆ ನಿಮಗೆ ರೋಡ್ ರನ್ನಿಂಗಲ್ಲಿ ಟೈಮು ಸೇವ್ ಆಗುತ್ತೆ ಗಾಯ್ಸ್. ಮತ್ತೆ ರ್ಯಾಲಿಗೆ ಹೋಗುವಾಗ ಗಾಯ್ಸ್ ಈ ರೀತಿ ಟೀ ಶರ್ಟ್ನೆಲ್ಲ ರನ್ನಿಂಗಲ್ಲಿ ಯೂಸ್ ಮಾಡಬೇಡಿ, ಜಸ್ಟ್ ಬನಿಯನ್ನ ಯೂಸ್ ಮಾಡಿ, ತುಂಬ ಲೈಟ್ ವೇಟ್ ಬನಿಯನ್ನು, ಶಾರ್ಟ್ಸ್, ಲೈಟ್ ವೇಟ್ ಶಾರ್ಟ್ಸ್ನ ಯೂಸ್ ಮಾಡಿ. ಲೋಯರಲ್ಲೆಲ್ಲ ಓಡಕ್ಕೆ ಹೋಗಬೇಡಿ. ಮತ್ತು ಯಾರೆಲ್ಲ ಶೂಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ಅವರು ಶೂಸಲ್ಲೇ ರನ್ನಿಂಗ್ ಮಾಡಿ. ಮತ್ತು ಯಾರು ಬರಿಗಾಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ಅವರು ಬರಿಗಾಲಲ್ಲೇ ಮಾಡಿ. ಬರಿಗಾಲಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವು ಶೂಸಲ್ಲಿ ಓಡಿದ್ರೆ ಟೈಮಿಂಗ್ ಬರಲ್ಲ. ಮತ್ತು ನೀವು ಶೂವಲ್ಲೂ ಪ್ರಾಕ್ಟೀಸ್ ಮಾಡಿಬಿಟ್ಟು ಬರಿಗಾಲಲ್ಲಿ ನೀವು ಓಡಿದ್ರೆ ಅವರೂ ಕೂಡ ಪಾಸ್ ಆಗೋಕ್ಕಾಗಲ್ಲ. ಹಾಗಾಗಿ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ ಹಂಗೆ ಮಾಡಿ. ಮತ್ತು ಯಾರೆಲ್ಲ ಶೂ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ ಅವರು ಕಾಂಪಿಟೇಷನ್ಗೆ ಹೋಗುವಾಗ ನಾನು ಹೊಸ ಶೂ ತೊಗೊಂಡು ಹೋಗ್ತೀನಿ, ಟೈಮಿಂಗ್ ಚೆನ್ನಾಗಿ ಬರ್ಬೋದು ಅಂತ ಹೊಸ ಶೂ ತೊಗೊಂಡು ಹೋಗಬೇಡಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ಟೈಮಿಂಗ್ ಬರಲ್ಲ, ಆ ಶೂ ನಿಮಗೆ ಸೆಟ್ ಆಗಿರಲ್ಲ, ನಿಮಗೆ ಒಂಥರ ಅನಿಸುತ್ತೆ, ಓಡೋಕ್ಕಾಗೋದಿಲ್ಲ. ಹಾಗಾಗಿ ಶೂ ಹೊಸದು ತೊಗೊಂಡ್ರು ರ್ಯಾಲಿಗಿಂತ 10 ದಿನ ಮುಂಚೆ ತೊಗೊಳ್ಳಿ. 10 ದಿನದಲ್ಲಿ ನಿಮಗೆ ಅದು ಪ್ರಾಕ್ಟೀಸ್ ಮಾಡಿ ಸೆಟ್ ಮಾಡ್ಕೊಂಡು ಓಡಿದ್ರೆ ನಿಮಗೆ ಚೆನ್ನಾಗಿ ಟೈಮಿಂಗ್ ಬರುತ್ತೆ. ಹೊಸ ಶೂನ ಯಾವುದೇ ಕಾರಣಕ್ಕೂ ತೊಗೊಂಡು ಓಡಬೇಡಿ ಗೈಸ್. ಮತ್ತು ನೀವು ಫಿಸಿಕಲ್ಗೆ ಹೋಗುವಾಗ ಒಂದು ದಿನ ಮೊದಲೇ ಹೋಗಿ. ಯಾಕೆ ಅಂದರೆ ಫಿಸಿಕಲ್ ಇದು ರಿಟರ್ನ್ ಎಕ್ಸಾಮ್ ಅಲ್ಲ, ನಿಮಗೆ ಎಷ್ಟು ರೆಸ್ಟ್ ಸಿಗುತ್ತೋ ಅಷ್ಟು ಒಳ್ಳೆಯದೇ. ಅಲ್ಲಿ ಹೋಗಿ ಒಂದು ರೂಮ್ ಮಾಡಿ 4-5 ಜನ ಜೊತೆಯಲ್ಲಿ ಹೋಗಿ ಶೇರ್ ಮಾಡ್ಕೊಂಡು ಹೋದರೆ ನಿಮಗೂ ಕೂಡ ದುಡ್ಡೆಲ್ಲ ಕಡಿಮೆ ಬೀಳುತ್ತೆ. ಜೊತೆಲಿದ್ದರೆ ಸೇಫ್ಟಿ ಕೂಡ ಇರುತ್ತೆ, ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಜೊತೆಯಲ್ಲೇ ಇರ್ಬೋದು. ಮತ್ತು ಎಲೆಕ್ಟ್ರಾಲ್ನ ತೊಗೊಂಡೋಗಿ, ಒಂದು ಚಿಕ್ಕದು ಜೆಲ್ ಬರುತ್ತೆ ಅದನ್ನು ತೊಗೊಂಡೋಗಿ, ನೀರನ್ನ ಚೆನ್ನಾಗಿ ಕುಡಿತಾ ಇರಿ. ರ್ಯಾಲಿಗಿಂತ ಹಿಂದಿನ ನೈಟು ಊಟ ಎಲ್ಲ ಕಡಿಮೆ ಮಾಡಿ, ನಾನ್ ವೆಜ್ ಎಲ್ಲ ತಿನ್ನಕ್ಕೆ ಹೋಗ್ಬಿಡಿ, ಮಸಾಲೆ ಪದಾರ್ಥ ಆಯಿಲ್ ಐಟಮ್ ಎಲ್ಲ ತಿನ್ಬೇಡಿ, ಲೈಟಾಗಿ ಊಟ ಮಾಡಿ. ರನ್ನಿಂಗ್ ಆದಮೇಲೆ ಎಷ್ಟು ಬೇಕಾದ್ರೂ ಊಟ ಮಾಡಬಹುದು. 5 ಕಿಲೋಮೀಟರ್ ರನ್ನಿಂಗ್ಗೆ ನೀವು ಸ್ಟಾರ್ಟ್ ಮಾಡೋದಕ್ಕೆ ನಿಂತಿರ್ತೀರಾ, ವಾರ್ಮ್ ಅಪ್ ಮಾಡೋದಕ್ಕೆ ಬಿಡ್ತಾ ಇರಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ನೀವು ಪಾಕೆಟಲ್ಲಿ ಸ್ಮಾಲ್ ಮೂವ್, ಅದಕ್ಕೆ ಹೇಳಿದ್ದು ನಾನು, ದೊಡ್ಡದೆಲ್ಲ ಇಟ್ಕೊಂಡವ್ರೆ ನಿಮ್ಗೆ ರನ್ನಿಂಗ್ ಮಾಡೋದಕ್ಕೆ ಕಷ್ಟ. ಚಿಕ್ಕದು ಒಂದು ತೊಗೊಂಡೋಗಿ ಚೆನ್ನಾಗಿ ಥೈ ಮಸಲ್ಲು ಮತ್ತು ಕಾಫ್ ಮಸಲ್ಗೆಲ್ಲ ಚೆನ್ನಾಗಿ ಹಾಕಿ, ಅದು ನಿಮ್ಮ ಮಸಲ್ಸ್ನ ಹೀಟಪ್ ಮಾಡುತ್ತೆ. ಮತ್ತು ಏನು ಇದು ಹಿಪ್ ಇದೆಯಲ್ಲ ಹಿಂದ್ಗಡೆ, ಲೋಯರ್ ಬ್ಯಾಕು, ಈ ಲೋವರ್ ಬ್ಯಾಕಿಗೆ ಚೆನ್ನಾಗಿ ನೀವು ಮೂವ್ನ ಹಾಕಿ ಉರಿತಾ ಇರುತ್ತೆ ಅದು. ಲಾಸ್ಟ್ ನಿಮಗೆ 1 ರೌಂಡ್ 1.5 ರೌಂಡ್ ಇರುವಾಗ ಸುಸ್ತಾಗ್ಬಿಡುತ್ತೆ, ಓಡೋದಕ್ಕೆ ಆಗ್ತಾ ಇರಲ್ಲ. ಆವಾಗ ಏನು ನೀವು ಮೂವ್ ಹಾಕಿರ್ತೀರಾ ಅದು ನಿಮಗೆ ಪುಷ್ ಮಾಡುತ್ತೆ ಮುಂದಕ್ಕೆ ಓಡೋದಕ್ಕೆ. ಹಾಗಾಗಿ ಮೂವ್ ಹಾಕಿ. ಮತ್ತು ಎಲೆಕ್ಟ್ರಾಲು ಚೆನ್ನಾಗಿ ಕುಡಿತಾ ಇರಿ. ನಿಮ್ಮ ಬಾಡಿ ಎಷ್ಟು ಸಿಂಬೇನ್ ಪೇನ್ ಅಂದರೆ ಏನು, ಅದು ಯಾವ ಥರ ಬರುತ್ತೆ, ಅದನ್ನು ಹೇಗೆ ಹೋಗಿಸ್ಬೇಕು ಅನ್ನೋದನ್ನ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಸಿಂಬೇನ್ ಅಂದರೆ ನಿಮಗೆ ಕಾಣ್ತಾ ಇರ್ಬೋದು ಗೈಸ್, ಇಲ್ಲಿ ಏನು ಮಂಡಿಯಿಂದ ಕೆಳಗಡೆ ಇದು ಬೋನ್ ಇದೆ, ಇದನ್ನ ಸಿಂಬೇನ್ ಅಂತೀವಿ. ಏನಿದು ಮುಂದೆ ಈ ಬೋನ್ ಬರುತ್ತೆ ಇದನ್ನ ಸಿಂಬೋನ್ ಅಂತೀವಿ. ಆ ಬೋನಲ್ಲಿ ರನ್ನಿಂಗ್ ಮಾಡ್ತಾ ಅದಕ್ಕೆ ಪ್ರೆಷರ್ ಬಿದ್ದಾಗ ಪೇಯ್ನ್ ಆಗುತ್ತೆ, ಅದನ್ನ ಸಿಂಬೋನ್ ಪೇಯ್ನ್ ಅಂತ ಹೇಳ್ತೀವಿ. ಅದು ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದಕ್ಕೆ 2-3 ರೀಸನ್ ಇದೆ. ಮೊದಲನೇದು ನಾವು ಯೂಸ್ ಮಾಡುವಂಥ ಶೂಸು, ಎರಡನೇದು ರೋಡ್ ರನ್ನಿಂಗು, ಮತ್ತು ನಾವು ಪ್ರಾಪರಾಗಿ ಓಡದೇ ಇರೋವಂಥದ್ದು. ಇದರಿಂದನೇ ಸಿಂಬೋನ್ ಪೇಯ್ನ್ ಆಗುತ್ತೆ ಗೈಸ್. ಈಗ ನಾವು ಶೂಸು ಏನಕ್ಕೆ ಅಂತಂದರೆ, ಕೆಲವರು ವಾಕ್ ಮಾಡೋಂಥ ಶೂಸ್ನ ತೊಗೊಂಡಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಇದು ರನ್ನಿಂಗ್ ಶೂಸಾ ವಾಕಿಂಗ್ ಶೂಸಾ ಅಂತ. ಮತ್ತು ಸೆಕೆಂಡ್ ಒನ್ನು ಅದರದ್ದು ಶೋಲೆಲ್ಲ ಕಿತ್ತೋಗಿ ಕೆಳಗಡೆ ಅದ್ರದ್ದು ಗ್ರಿಪ್ ಎಲ್ಲ ಫುಲ್ ಹೊರಟೋಗಿರುತ್ತೆ, ತಗೊಂಡು 6ರಿಂದ 8 ತಿಂಗಳಾಗಿರುತ್ತೆ, ಹಂಗಿದ್ರು ಅದರಲ್ಲೇ ಯೂಸ್ ಮಾಡ್ತಾ ಇರ್ತಾರೆ ಕಂಟಿನ್ಯೂ. ಗ್ರಿಪ್ ಎಲ್ಲ ಹೊರಟೋಗಿರುತ್ತೆ, ಎಕ್ಸ್ಪೈರಿ ಆಗಿರುತ್ತೆ, ಅದರಿಂದನೂ ಕೂಡ ನಿಮಗೆ ಸಿಂಬೋನ್ ಬರುತ್ತೆ. ಗ್ರಿಪ್ ಹೊರಟೋಗಿರುತ್ತೆ ಶೂಸ್ದು, ಮತ್ತು ಒಳಗಡೆ ಶೇಪ್ ಎಲ್ಲ ಹೊರಟೋಗಿರುತ್ತೆ, ಅದರಿಂದ ಎಫೆಕ್ಟ್ ಎಲ್ಲ ನಿಮ್ಮ ಕಾಲ್ ಮೇಲೆ ಬೀಳುತ್ತೆ, ಅದಕ್ಕೆ ಅದು ಪೇಯ್ನ್ ಆಗುತ್ತೆ ಗೈಸ್. ಮತ್ತು ಸೆಕೆಂಡ್ ಒನ್ ರೋಡ್ ರನ್ನಿಂಗು, ನೀವು ಚೆನ್ನಾಗಿರೋ ಶೂಸ್ ಹಾಕೊಂಡ್ರು ಅಷ್ಟೇ, ರೋಡಲ್ಲಿ ನೀವು ಜಾಸ್ತಿ ರೆಗ್ಯುಲರ್ ಆಗಿ ರನ್ನಿಂಗ್ ಮಾಡಿದ್ರೆ ಸಿಂಬೇನ್ ಬರುತ್ತೆ. ರೋಡು ತುಂಬ ಹಾರ್ಡ್ ಆಗಿರುತ್ತೆ, ಸಿಮೆಂಟೆಡ್ ಆಗಲಿ ಟಾರ್ ರೋಡ್ ಆಗಲಿ, ಇದರಲ್ಲಿ ನೀವು ಡೈಲಿ ರನ್ನಿಂಗ್ ಮಾಡ್ತಾ ಇದ್ರೆ ಏನು ನೀವು ಸ್ಟೆಪ್ಸ್ನ ಇಟ್ಕೊಂಡು ಓಡ್ತೀರಾ, ಅವಾಗ ನಿಮ್ಮ ಕಾಲ್ ಮೇಲೆ ಡೈರೆಕ್ಟಾಗಿ ಪ್ರೆಷರ್ ಬೀಳುತ್ತೆ. ಹಾಗಾಗಿ ಆದಷ್ಟು ಹುಲ್ಲಿನ ಗ್ರೌಂಡಲ್ಲಿ, ಮಣ್ಣಿನ ಗ್ರೌಂಡಲ್ಲಿ ಆದಷ್ಟು ಓಡೋದಕ್ಕೆ ಟ್ರೈ ಮಾಡಿ, ರೋಡ್ಗಳನ್ನ ಅವಾಯ್ಡ್ ಮಾಡಿ ಗೈಸ್. ಮತ್ತು ಶೂಸ್ ಎಲ್ಲ ನೀವು ಚೆನ್ನಾಗಿರೋದು ತಗೊಳ್ಳಿ.
ನಾನು ಹೇಳ್ತಾ ಇಲ್ಲ ಅಡಿಡಾಸ್, ನೈಕು, ರಿಬಾಕು ಈ ರೀತಿ ಬ್ರಾಂಡೆಡ್ ಶೂನ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ, 3,500-4,000 ಆಗುತ್ತೆ. ನನಗೂ ಗೊತ್ತು, ನಾನು ಯೂಸ್ ಮಾಡಿದ್ದೀನಿ. ಒಂದು ಲೆವೆಲ್ 1000 ರುಪೀಸ್ವರೆಗಾದ್ರೂ ನೀವು ಶೂಗೆ ದುಡ್ಡು ಹಾಕ್ಲೇಬೇಕು ಗೈಸ್. ಈಗ ಸೀಗಾ ಮತ್ತೆ ಅದು ಇದು ಸುಮಾರು ಶೂಸ್ ಎಲ್ಲ, ಲೋಕಲ್ ಶೂಸ್ ಎಲ್ಲ ಬರ್ತಾ ಇರುತ್ತೆ. ಅದೆಲ್ಲ 400 ರೂಪಾಯಿ 500 ರೂಪಾಯಿವರೆಗೂ ಹೋಗುತ್ತೆ. ಇನ್ನೊಂದು ಸ್ವಲ್ಪ ಹಾಕಿ 700-800 ರೂಪಾಯಿಗೆ ಕ್ಯಾಂಪಸ್ ಶೂ ಬರುತ್ತೆ. ಮತ್ತೆ 900 ರೂಪಾಯಿ 1000 ರೇಂಜಲ್ಲಿ ಡೆಕಾತ್ಲಿನ್ ಕಂಪ್ನಿಯಲ್ಲಿ ಕಲೆಂಜಿ ಶೂಸ್ ಅಂತ ಬರುತ್ತೆ. ಅದೆಲ್ಲ ಚೆನ್ನಾಗಿರುತ್ತೆ ರನ್ನಿಂಗಿಗೆ. ನಿಮಗೆ ಸ್ವಲ್ಪ ಅದ್ರದ್ದು ಲಾಂಗ್ ಡ್ಯೂರೇಷನ್ ಕೂಡ ಯೂಸ್ ಮಾಡ್ಬೋದು. 6 ಮಂತ್ಸ್ 8 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ಲೋಕಲ್ ಶೂ ತಗೊಂಡು ಕಾಲು ನೋವು ಮಾಡ್ಕೋತೀರಾ, ಮತ್ತೆ ಬೇಗ ಅದು ಹೊರಟೋಗುತ್ತೆ, ಕಿತ್ತೋಗುತ್ತೆ. ಅದ್ರ ಬದಲು ಇನ್ನೊಂದು 200-300 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿರೋ ಶೂಸ್ನ ತಗೋಬೋದು ಗೈಸ್. ನಿಮಗೆ ಶೂಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ನಿಮಗೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಸಿಂಬೇನ್ ಬಂದರೆ ಮನೆಯಲ್ಲೇ ಯಾವ ರೀತಿ ಅದನ್ನು ಹೋಗಿಸ್ಬೇಕು ರೆಸ್ಟ್ ಮಾಡಿಕೊಂಡು ಅಂತ ಹೇಳ್ತೀನಿ. ಮೊದಲನೇದಾಗಿ ನೀವು ಸಿಂಬೇನ್ ಪೇನ್ ಆಗ್ತಾ ಇದೆ, ರನ್ನಿಂಗ್ ಮಾಡಿದ್ರೆ ಸಾಕು, ಈ ಪಾರ್ಟಲ್ಲಿ ತುಂಬ ನೋವಾಗ್ತಾ ಇದೆ, ಹಿಂಗೆ ಟಚ್ ಮಾಡೋಕ್ಕೂ ಆಗಲ್ಲ ಸರ್, ನಡೆದ್ರೆ ಏನೋ ಅನ್ಸಲ್ಲ, ಸ್ವಲ್ಪ ಈ ರೀತಿ ನಾವು ರನ್ನಿಂಗ್ ಮಾಡಿದ್ರೆ ತುಂಬ ಪೇಯ್ನ್ ಆಗುತ್ತೆ ಅಂತ ತುಂಬ ಮಕ್ಳು ಹೇಳ್ತಾ ಇರ್ತೀರಾ. ಆ ರೀತಿ ಆದಾಗ ನೀವು 1 ವಾರ ಪ್ರಾಕ್ಟೀಸ್ ಬಿಟ್ಬಿಡಿ, 10 ದಿನ ಪ್ರಾಕ್ಟೀಸ್ ಬಿಟ್ಬಿಡಿ. ಏನು ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡಲೇಬಾರ್ದು ಆ ಟೈಮಲ್ಲಿ. ನೀವು ಮನೆಯಲ್ಲಿ 1 ಬಕೆಟ್ ಬಿಸಿ ನೀರನ್ನ ತಗೊಳ್ಳಿ, ಜಾಸ್ತಿ ಬಿಸಿ ಇಲ್ಲ, ಮೀಡಿಯಮ್ ಆಗಿರೋ ಬಿಸಿ ನೀರನ್ನ ತಗೊಂಡು ಅದರೊಳಗಡೆ ನಿಮ್ಮ 2 ಕಾಲನ್ನ ಇಡಿ, ಕಾಲು ಮುಳುಗೋ ಥರ ಇರಬೇಕು ಮಂಡಿವರೆಗೆ. ಅದಾದಮೇಲೆ 5 ನಿಮಿಷ ಅದರೊಳಗಡೆ ಕೂತ್ಕೊಳ್ಳಿ. ಅದಾದಮೇಲೆ ಮತ್ತೆ ಕಾಲನ್ನ ಹೊರಗಡೆ ತೆಗೀರಿ. ಐಸ್ ಕ್ಯೂಬ್ ಇರುತ್ತಲ್ಲ, ಐಸ್ ಕ್ಯೂಬ್ನ ತಗೊಂಡು ಎಲ್ಲಿ ಫುಲ್ಲು ಬೋನ್ ಇದೆ, ಈ ಬೋನ್ ಇದೆಯಲ್ಲ, ಈ ಫುಲ್ಲು ಮಸಾಜ್ ಮಾಡಿ. ಇದೇ ಥರ ನೀವು ಡೈಲಿ 2 ಸಲ ಮಾಡ್ತಾ ಇರಿ ಗೈಸ್. ಹಾರ್ಟ್ ಮಸಾಜ್ ಮತ್ತು ಕೋಲ್ಡ್, ಹಾರ್ಟ್ ಕೋಲ್ಡ್ ಈ ಥರ ಮಾಡ್ತಾ ನಿಮ್ಮ ಏನೊಂದು ಪೇಯ್ನ್ ಇದೆ ಅದು ಹೊರಗಡೆ ಬಂದ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ದಿನಕ್ಕೆ 2 ಸಲ ಮಾಡಿ 8ರಿಂದ 10 ದಿನ ನಿಮ್ಮ ಸಿಂಬೇನ್ ಪೇಯ್ನು ಆರಾಮಾಗಿ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ರೆಸ್ಟು ಮಾಡ್ತಾ ಇರ್ತೀರಿ ಇದ್ರ ಜೊತೆಗೆ. ಇದೇ ಸೊಲ್ಯೂಷನ್ ಸಿಂಬೇನ್ಗೆ, ಇದು ಬಿಟ್ಟರೆ ಯಾವುದು ಬೇರೆ ಸೊಲ್ಯೂಷನ್ ಇಲ್ಲ ಗೈಸ್. ನೋಡಿದ್ರಲ್ಲ ಗೈಸ್, ಇದಿಷ್ಟು ಇವತ್ತಿನ SSC GD A to Z ಇನ್ಫಾರ್ಮೇಷನ್ ಆಗಿತ್ತು. ಫಿಸಿಕಲ್ ಯಾವ ಥರ ಇರುತ್ತೆ, ಡಯಟ್ ಯಾವ ಥರ ತಗೋಬೇಕು, ಪೇನ್ ಎಲ್ಲ ಆದರೆ ಯಾವ ರೀತಿ ನಾವು ರಿಲೀಫ್ನ ಮಾಡ್ಕೋಬೇಕು, ಮತ್ತು ನೀವು ಫಿಸಿಕಲ್ಗೆ ಹೋದಾಗ ರನ್ನಿಂಗ್ನ ಯಾವ ಥರ ಮಾಡಬೇಕು, ರನ್ನಿಂಗ್ ಶೆಡ್ಯೂಲು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಫ್ಯೂಚರಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ವಿಡಿಯೋ ತುಂಬ ಲೆಂತ್ ಆಯಿತು, ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ಇನ್ಫಾರ್ಮೇಷನ್ ಒಂದೇ ವಿಡಿಯೋದಲ್ಲಿ ಕೊಡಬೇಕು ಅಂತ ಈ ಥರ ಮಾಡಿದೆ. ವಿಡಿಯೋ ಫುಲ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ, ಇನ್ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಏನು ಗೊತ್ತಾಗಲ್ಲ. ವಿಡಿಯೋ ನೋಡಿರೋರಿಗೆ ಫುಲ್ ಬೆನಿಫಿಟ್ ಸಿಕ್ಕಿದೆ ಅನ್ಕೋತೀನಿ. ಮತ್ತೆ ಇದೇ ಥರ ಹೊಸ ಅಪ್ಡೇಟ್ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.